ಎಲ್ಲರಿಗೂ ನಮಸ್ಕಾರ. ಬಾಡಿ ಮೆಜರ್ಮೆಂಟ್ ಡ್ರೆಸ್ ಸ್ಟಿಚ್ ಮಾಡ್ಬೇಕಾದ್ರೆ ಬಾಡಿ ಮೆಜರ್ಮೆಂಟ್ ಯಾವ ತರ ತಗೋಬೇಕನ್ನೋದು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತೀನಿ. ಮೆಜರ್ಮೆಂಟ್ಸ್ ಯಾವ ತರ ತಗೋಬೇಕನ್ನೋದನ್ನ ನೀಟಾಗಿ ನೋಡ್ಕೊಳ್ಳಿ. ನೀವು ಆ ತರ ಟ್ರೈ ಮಾಡಿದ್ರೆ ನಿಮ್ಗೂ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ಸ್ ಬರ್ತವೆ. ಅಂದ್ರೆ ಯಾವ ಸೈಜ್ ಸ್ವಲ್ಪ ಈ ಸೈಜ್ ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಪ್ಲಸ್ ಮೈನಸ್ ಅನ್ನೋದು ಇರ್ತದೆ. ನಾನು ಟೋಟಲ್ ಹೇಳ್ತೀನಿ. ಇವಾಗ ವಿಡಿಯೋ ಎಂಡ್ ವರ್ಕ್ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇವಾಗ ಫಸ್ಟ್ ತಗೋಬೇಕು ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ಚೆಸ್ಟ್ ಮೆಜರ್ಮೆಂಟ್ ನೋಡೋಣ. ಚೆಸ್ಟ್ ಈ ತರ ಕರೆಕ್ಟ್ ಮಿಡಿಲ್ಗೆ ಈ ತರ ತಗೋಬೇಕು. ನಮ್ಗೆ ಎಷ್ಟು ಬಂದಿರೋದು ಅದ್ರ ಮೇಲೆ ಇವ್ರಿಗೆ ಸೈಜಿಗೆ ಸಪೋಸ್ ಸ್ವಲ್ಪ ಈಗ ನನ್ಗ ಎಷ್ಟು ಬಂದಿದೆ 42 ಬಂದಿದೆ. ಸೊ 42ಕ್ಕೆ 4 ಇಂಚು ಪ್ಲಸ್ ಮಾಡ್ಬೇಕು ಕಂಪಲ್ಸರಿ. 4 ಇಂಚಸ್ ಪ್ಲಸ್ ಮಾಡ್ಕೊಂಡು ಬರ್ಕೋಬೇಕು. 42ಕ್ಕೆ 46 ನಾವು ಚೆಸ್ಟ್ ಸೈಜ್ ಬರಬೇಕು ದಪ್ಪ ಇದ್ದವ್ರಿಗೆ. ಒಂದ್ ವೇಳೆ 35, 36, 38 ಒಳಗಡೆ ಬಂದ್ರೆ 3 ಇಂಚು ಪ್ಲಸ್ ಮಾಡ್ಕೋಬೇಕು. ಇವಾಗ ಮತ್ತೆ ವೆಸ್ಟ್ ಮೆಜರ್ಮೆಂಟ್ ಇಲ್ಲಿಂದ ಇಲ್ಲಿ ಚೆಸ್ಟ್ ವರೆಗೆ ಇಲ್ಲಿವರೆಗೆ, ಅಂದ್ರೆ ಇಲ್ಲಿವರೆಗೆ ಅನ್ಮಾತು, ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಅಲ್ಲಿ ಮೆಜರ್ಮೆಂಟ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿಂದ ಸೀದಾ ಹಿಂಗ್ ಇಟ್ಕೊಂಡು ನೋಡ್ಕೊಳ್ಳಿ ಎಷ್ಟು ಬಂತು. ಇಲ್ಲಿಗೆ ಟೇಪ್ ನೋಡ್ಕೊಂಡ್ರೆ 15 ಇಂಚು. ಇಲ್ಲಿಂದ ಇಲ್ಲಿಗೆ 15 ಇಂಚಿಗೆ ನಿಮ್ಗೆ ಒಂದು ಕಟ್ಟು, ಅಂದ್ರೆ ಬೆಸ್ಟ್ ಮಾರ್ಕಿಂಗ್ ಅನ್ಮಾತು. ಯಾರಿಗ ನೋಡ ಒಂದ್ ವೇಳೆ ಈಗ ನನಗೂ ನೋಡ್ಕೊಂಡ್ರೆ 14 ಬರುತ್ತೆ. ನನ್ ಸೈಜ್ ಚಿಕ್ಕದಲ್ವಾ 14 ಬರುತ್ತೆ, ಇವ್ರ ಸೈಜ್ ದೊಡ್ಡದಲ್ವಾ ಇವ್ರಿಗೆ 15 ಬರುತ್ತೆ. ಈ ತರ ನಾವ್ ಅದನ್ನ ಕೌಂಟ್ ಮಾಡ್ಕೋಬೇಕಾಗುತ್ತೆ. ಸರಿನಾ? ಇವ್ರಿಗೆ 15ಗೆ ಒಂದು ಡ್ಯಾಶ್, ಒಂದು 15 ಬರ್ಕೊಂಡು ಡ್ಯಾಶ್ ಇಟ್ಕೊಂಡು ವೆಸ್ಟ್ ಅಂತ ಬರ್ದು ಬಿಡ್ರಿ. ಮೆಜರ್ಮೆಂಟ್ ನಿಮ್ಗೆ ಗೊತ್ತಾಗುತ್ತೆ. 15 ಆದ್ಮೇಲೆ ವೆಸ್ಟ್ ಕರೆಕ್ಟ್ ಆಗಿ ಟೈಟ್ ಹಿಡ್ಕೋಬಾರ್ದು, ಹಂಗಂತ ಲೂಸ್ ಬಿಡಬಾರ್ದು. ಕರೆಕ್ಟ್ ಮೆಜರ್ಮೆಂಟ್ ತಗೊಂಡು ಇವ್ರಿಗೆ 37 ಬಂದಿದೆ. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ವೆಸ್ಟ್ ಅಲ್ಲಿ 3 ಇಂಚು ಪ್ಲಸ್ ಮಾಡ್ತಾ ಇದ್ದೀನಿ. 37ಗೆ 3 ಇಂಚು ಪ್ಲಸ್ ಮಾಡಿದ್ರೆ 40 ಇಂಚಸ್ ಬಂತು. 46 ಚೆಸ್ಟ್ ಬಂತು, 40 ಇಂಚು ವೆಸ್ಟ್ ಬಂತು. ಇಲ್ಲಿ ಮೈನಸ್ 15 ಅಂತ ಬರ್ಕೊಂಡು 15ಕ್ಕೆ ವೆಸ್ಟ್ ಅಂತ ಬರ್ಕೊಂಡು ಆಮೇಲೆ 40 ಇಂಚು ವೆಸ್ಟ್. ಓಕೆ, 40 ಇಂಚು ವೆಸ್ಟ್ ಆಯ್ತು. ಇವಾಗ ಇಲ್ಲಿಂದ ಸ್ಲಿಟ್ ಬರುತ್ತಲ್ಲ ಇಲ್ಲಿಗೆ, ಆ ಸ್ಲಿಟ್ ಮೆಜರ್ಮೆಂಟ್ ಎಷ್ಟು ಬರ್ಬೇಕನ್ನೋದು ಅದು ಕೂಡ ನೋಡೋಣ. ಹಂಗೆ ನಿಂತ್ಕೊಳ್ಳಿ, ಪರವಾಗಿಲ್ಲ. ಇವಾಗ ಇದು ಲೆಂತ್ ಇದೆಯಲ್ಲ, ಈ ಲೆಂತ್ಗೆ ಇವ್ರಿಗೆ ಎಷ್ಟು, ನಮ್ಗೆ ಎಷ್ಟು ಬೇಕು ಮೆಜರ್ಮೆಂಟ್ ಅಷ್ಟು ಸ್ಲಿಟ್. ಓಕೆ, ಸ್ಲಿಟ್ ಮೇಲೆ ಇವ್ರಿಗೆ ಎಲ್ಲಿಗೆ ಬೇಕು, ಇಲ್ಲಿಗೆ ಸಾಕ್ರಿ. 22 ಸ್ಲಿಟ್ ಮೆಜರ್ಮೆಂಟ್ ಮೇಲಿಂದ, ಅಂದ್ರೆ ಇಲ್ಲಿಂದ ಹೋಗ್ಬಾರ್ದು. ಈ ಕರೆಕ್ಟ್ ಈ ಪೊಸಿಷನ್ ನೋಡ್ಕೊಂಡು 22ಗೆ ಚಾಕ್ಸ್. ಓಕೆ, 22 ಬರ್ಕೋಬೇಕು. 22 ಬರ್ಕೊಂಡು ಚಾಕ್ಸ್ಗೆ ನೀವು ಸಿ ಅಂತ ಬರ್ತೀರಾ, ನಿಕ್ ನೇಮ್ ಅಲ್ಲ, ಅದು ನೀವ್ ಏನ್ ಬರ್ಕೋತೀರ ಬರ್ಕೊಂಡು ಚಾಕ್ಸ್. 22ಗೆ ಇಲ್ಲಿ ಹಿಪ್ಪು, ಇಲ್ಲಿ ಈ ತರ ಕರೆಕ್ಟ್ ಆಗಿ 22 ಎಲ್ಲಿಂದ 22 ಬಂದಿದೋ ಅಲ್ಲಿ ಕರೆಕ್ಟ್ ಆಗಿ ಹಿಡ್ಕೊಂಡು, ಇದ್ರಲ್ಲಿ ನೀವು ಇಲ್ಲಿ ಸ್ವಲ್ಪ ಲೂಸ್, ಅಂದ್ರೆ ಒಂದು ಬೆರಳು ಹೋಗಸ್ತಿರ್ಬೇಕು ಲೂಸ್. ಇಲ್ಲಿ ಇದ್ರ ಮೇಲೆ ಇನ್ನ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 52 1 ಇಂಚು, ಇಲ್ಲಿ 4 ಇಂಚು ಚೆಸ್ಟ್ಗೆ, ವೆಸ್ಟ್ಗೆ 3 ಇಂಚು, ಇಲ್ಲಿ 1 ಇಂಚು. ಓಕೆ, ಅಂದ್ರೆ ಸ್ವಲ್ಪ ಲೂಸ್ ಇಟ್ಕೊಂಡು 1 ಅಥವಾ 2 ತಗೊಳ್ಳಿ, ಯಾಕಂದ್ರೆ ಹಿಪ್ಪು ದಪ್ಪ ಇರುತ್ತಲ್ಲ. ಸೊ 1, 2. ಈಗ ನಾನು ಇವರಿಗೆ 51 ಬಂದಿದೆ, 52 ಇಡ್ತಾ ಇದ್ದೀನಿ. 52 ಲೂಸೇ ಇದೆ, 51 ಲೂಸೇ ಇದೆ. ಸೊ ಇನ್ನ 1 ಇಂಚ್ ಪ್ಲಸ್ ಮಾಡಿ 50, ಅಂದ್ರೆ ಪ್ರಾಪರ್ ಇವ್ರಿಗೆ 50 ಇರೋದು. ಸೊ 2 ಇಂಚು ನಾನು ಪ್ಲಸ್ ಮಾಡ್ದಂಗ 50 ಹಿಪ್ಪು. ಈಗ ಬಂದು 52 ಟೋಟಲ್. ಇವಾಗ ಲೆಂತ್ ನೋಡ್ಕೊಳ್ಳೋಣ. ಲೆಂತ್ ಹಿಂಗ್ ಇಟ್ಕೊಂಡು ಇವ್ರದ್ದು ಹಿಂಗ್ ಇಟ್ಕೊಳ್ಳಿ, ಟೇಪ್ ಇಟ್ಕೊಂಡು ನೀವು ಈ ಕೈಲಿ ಟೇಪ್ ಇಟ್ಕೊಳ್ಳಿ. ಟೇಪ್ ಇಟ್ಕೊಳ್ಳಿ. ಇವಾಗ ಲೆಂತ್ ಎಷ್ಟು ಬೇಕು ಲೆಂತ್ ನೋಡ್ಕೋಬೇಕು. ಈ ತರ ಎಷ್ಟು ಬೇಕು ಇಷ್ಟು ಬೇಕಾ, ನೀ ಡೌನ್. ಲೆಂತ್ ಅವ್ರಿಗೆ ಬಿಟ್ಟಿರೋದು. ಲೆಂತ್ ಇವ್ರಿಗೂ 43 ಇದೆ. 43 ಲೆಂತ್ 43. ಓಕೆ, ಇವಾಗ ಇದಾದ್ಮೇಲೆ ಇವಾಗ ಎಲ್ಲಿ ಎಷ್ಟು ಮೆಜರ್ಮೆಂಟ್ ಬಂತು ನಮ್ಗೆ? ಒಂದ್ ಚೆಸ್ಟ್, ವೆಸ್ಟ್, ಹಿಪ್ಪು ಮತ್ತೆ ಲೆಂತ್ 4 ಬಂತು. ಹೌದಿಲ್ಲ? 4. ಇವಾಗ 5ನೇದು ಶೋಲ್ಡರ್. ಈ ತರ ಶೋಲ್ಡರ್ ಇರ್ತಲ್ಲ, ಇಲ್ಲಿ ನಮ್ಗೆ ಹಿಂಗ್ ಒತ್ತಿದ್ರೆ ಬೋನ್ ಬರ್ಬೇಕು, ಅಂದ್ರೆ ಸ್ವಲ್ಪ ಟೈಟ್ ಇದು ನಮ್ಗ ಏನಂತ ಎಲುಬು ಗೊತ್ತಾಗುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಫುಲ್ ಇಲ್ಲಿ ಡೌನ್ ವರ್ಕ್ ತಗೋಬಾರ್ದು ಯಾವತ್ತು ಕೂಡ. ಇಲ್ಲಿ ಸ್ಲೋಪ್ ಆಗಿರುತ್ತಲ್ಲ, ಇಲ್ಲಿ ಡೌನ್ ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು. ಓಕೆ, ಇಲ್ಲಿಂದ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಇವ್ರಿಗೆ ಕರೆಕ್ಟ್ ಅಂದ್ರೆ 16 ಇಂಚು ಬರುತ್ತೆ. ಇಲ್ಲಿ 16 ಇಂಚು ಶೋಲ್ಡರ್. 16ಗೆ ಏನು ಪ್ಲಸ್ ಇಲ್ಲ ಮೈನಸ್ ಇಲ್ಲ, 16 ಬರಬೇಕು. 16 ಶೋಲ್ಡರ್. ಆಮೇಲೆ ಹಾರ್ಮೋಲ್ ರೈಟ್ ಹ್ಯಾಂಡ್ ತಗೋಬೇಕು. ಲೆಫ್ಟ್ ಹ್ಯಾಂಡ್ ತಗೊಂಡ್ರೆ ಸ್ವಲ್ಪ ಹೆಚ್ಚ ಕಡಿಮೆ ಇರುತ್ತೆ. ಲೆಫ್ಟ್ ಸಣ್ಣ ಇರುತ್ತೆ, ಕೆಲವೊಂದ್ ಜನಕ್ಕೆ ರೈಟ್ ದಪ್ಪ ಇರುತ್ತೆ. ಈ ತರ ಇರುತ್ತೆ. ನಾನು ರೈಟ್ ಗೆ ತಗೊಂತೀನಿ ಮ್ಯಾಕ್ಸಿಮಮ್. ನಿಮ್ಗೆ ನೋಡಿ ಅನುಕೂಲ, ನಾದ್ರೆ ರೈಟ್ ಗೆ ತಗೊಂತೀನಿ. ರೈಟ್ ಗೆ ನಮ್ಗೆ ಹಾರ್ಮೋಲ್ಗೆ 20. ಈಗ ಒಂದು ಬೆರಳು ಅದ್ರಲ್ಲಿ ಹೋಗ್ಬೇಕು ನಮ್ಗೆ. ಈ ಒಂದು ಬೆರಳು ಇದ್ರೊಳಗೆ ಹೋಗ್ಬೇಕು. 20 ಇದು ರೌಂಡ್, ಹಾರ್ಮ್ ರೌಂಡ್ 20. ಆಮೇಲೆ ಸ್ಲೀವ್ ಲೆಂತ್. ಓಕೆ, ಸ್ಲೀವ್ ಎಷ್ಟು ಬೇಕು, ಶಾರ್ಟ್ ಬೇಕಾ ಲೆಂತ್ ಬೇಕಾ ಅದು ಅವ್ರ ಡಿಪೆಂಡ್. ನಿಮ್ಗೆ ಎಷ್ಟು ಬೇಕ್ರಿ? ಇಷ್ಟು ಟಾಪ್ ಗೆ ಯಾವ ತರ? ಒಂದು 15 ಇಂಚಸ್
ಕುರ್ತೀಸ್ಗೆ ಮ್ಯಾಕ್ಸಿಮಮ್ 3/4 ಇರುತ್ತೆ. ಸೊ 15 ಇಂಚಸ್ ಸ್ಲೀವ್ ಲೆಂತ್. ಆಮೇಲೆ ವಿಡ್ತು ಸ್ವಲ್ಪ ಲೂಸ್, ಯಾಕಂದ್ರೆ ಮೂವ್ಮೆಂಟ್ ಅನ್ನೋದು ಹಿಂಗ ಮೂವ್ಮೆಂಟ್ ಕಷ್ಟ ಆಗುತ್ತೆ. ಸೊ 12 ಇಂಚು ಇಡ್ತಾ ಇದ್ದೀನಿ ನಾನು. ಇವ್ರಿಗೆ 11 ಇದೆ, 12 ಇಂಚು 1 ಇಂಚು ಪ್ಲಸ್ ಮಾಡಿದ್ವಿ ಆಯ್ತಾ. ಸ್ಲೀವ್ ಲೆಂತ್ 15, ವಿಡ್ತು 12. ಓಕೆ. ಆಮೇಲೆ ಫ್ರಂಟ್ ಈ ನೆಕ್ಕು ಅಂತ ಎಷ್ಟು ಬೇಕು ಅವ್ರು ಡಿಪೆಂಡ್ ಇರುತ್ತೆ. ನಾನು ಇವ್ರಿಗೆ ಎಷ್ಟು ಬೇಕು ಅಷ್ಟು ಇಡ್ತೀನಿ. ಇವ್ರಿಗೆ 7 ಈ ಆಲ್ರೆಡಿ ಇವ್ರು ಹಾಕೊಂಡು 7 ಇದೆ, 7 ಇಂಚಸ್ ಫ್ರಂಟ್ 7 ಇಂಚಸ್. ಡ್ರೆಸ್ ಅಲ್ಲಿ ಮ್ಯಾಕ್ಸಿಮಮ್ ನೀವು ಸಜೆಷನ್ಸ್ ಕಸ್ಟಮರ್ಸ್ ಏನ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಮೇಲೆ ಬ್ಯಾಕ್ ನೆಕ್ ಮೇಲೆ ತಗೋಬೇಕು. ಯಾಕಂದ್ರೆ ಡ್ರೆಸ್ ಅಲ್ಲಿ ಫಿಟ್ಟಿಂಗ್ ಇರಲ್ಲ, ಲೂಸ್ ಇರ್ಲಿಂತ ಏನಾಗುತ್ತೆ ಅಂದ್ರೆ ನೆಕ್ ಡೌನ್ ಮಾಡ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತವೆ. ಯಾಕಂದ್ರೆ ಟೈಟ್ ನಮ್ ಬ್ಲೌಸ್ ಹಾಕೊಂಡಾಗ ಟೈಟ್ ಮೆಜರ್ಮೆಂಟ್ಸ್ ಬರಲ್ಲ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಾದ್ರೆ ಬ್ಯಾಕ್ ನೆಕ್ ಕಸ್ಟಮರ್ ಯಾವ್ದೇ ಡ್ರೆಸ್ ಬಂತಂದ್ರೆ ಮ್ಯಾಕ್ಸಿಮಮ್ ಈ ತರನೇ ಈ ತರನೇ ಅವ್ರನ್ನ ಹೇಳ್ಬೇಕು, ಅವ್ರು ತಿಳಿಸ್ಬೇಕು ಕಸ್ಟಮರ್. ನಾವು ಈಗ ಇಲ್ಲಿ ತಂದು ತಗೊಂಡಿವ್ ಅಂದ್ರೆ ಇದಾಗಿದೆ ಏನಾಗುತ್ತೆ ಅಂದ್ರೆ ಹೊರಗಡೆ ಬಂದ್ಬಿಡುತ್ತೆ. ಗ್ರಿಪ್ನೆಸ್ ಇರಲ್ಲ, ಡ್ರೆಸ್ ಅಂಬುದು ಸ್ವಲ್ಪ ಲೂಸ್ ಇರುತ್ತೆ, ಗ್ರಿಪ್ನೆಸ್ ಸಿಗಲ್ಲ. ಮ್ಯಾಕ್ಸಿಮಮ್ ಒಂದು 2 3 4 ವರೆಗೂ ಲಾಸ್ಟ್ 5 ಅಂದ್ರೆ ಲಾಸ್ಟ್ ಅಂದ್ರೆ ಇವ್ರ ಮೆಜರ್ಮೆಂಟ್ 5 ಇಂಚ್ ತಗೊಂಡ್ರು ಓಕೆ ಆಯ್ತಾ. ಇವಾಗ 5 ಇಂಚ್ ತಗೊಂಡಾಗ ನಾವು ಶೋಲ್ಡರ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾವ ತರ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಬಟ್ ಇವಾಗ ನಾನು ಇವ್ರಿಗೆ ಇಡ್ತಾ ಇರೋದು ಫ್ರಂಟ್ ನೆಕ್ 7 ಇಂಚ್ ಇಟ್ಟಿದೀನಿ, ಬ್ಯಾಕ್ ಒಂದು 5 ಇಡ್ಲಾರಿ ಇಲ್ಲಿಗೆ 5 ಓಕೆ. ಯಾಕಂದ್ರೆ ಹೆಡ್ ಹಾಕೊಳಕ ಡ್ರೆಸ್ ರಿಮೂವ್ ಮಾಡಕ ಅದಕ್ಕೆ ಕರೆಕ್ಟ್ ಆಗಿರುತ್ತೆ, ಈಸಿ ಆಗಿರುತ್ತೆ. ಬ್ಯಾಕ್ ನೆಕ್ 5 ಓಕೆನಾ. ಈ ಮೆಜರ್ಮೆಂಟ್ಸ್ ಈ ತರ ತಗೋಬೇಕು, ಟಾಪ್ ಮೆಜರ್ಮೆಂಟ್ಸ್ ಈ ತರ ತಗೋಬೇಕು. ಮತ್ತೆ ನಿಮ್ಗೆ ಏನ ಡೌಟ್ಸ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ತೆ. ಫಸ್ಟ್ ಬಂದ್ಬಿಟ್ಟು ಚೆಸ್ಟ್ ಮೆಜರ್ಮೆಂಟ್ ನೋಡೋಣ. ಚೆಸ್ಟ್ ಈ ತರ ಕರೆಕ್ಟ್ ಮಿಡಿಲ್ಗೆ ಈ ತರ ತಗೋಬೇಕು. ನಮ್ಗೆ ಎಷ್ಟು ಬಂದಿರೋದು ಅದ್ರ ಮೇಲೆ ಇವ್ರಿಗೆ ಸೈಜಿಗೆ ಸಪೋಸ್ ಸ್ವಲ್ಪ ಈಗ ನನ್ಗ ಎಷ್ಟು ಬಂದಿದೆ 42 ಬಂದಿದೆ. ಸೊ 42ಕ್ಕೆ 4 ಇಂಚು ಪ್ಲಸ್ ಮಾಡ್ಬೇಕು ಕಂಪಲ್ಸರಿ. 4 ಇಂಚಸ್ ಪ್ಲಸ್ ಮಾಡ್ಕೊಂಡು ಬರ್ಕೋಬೇಕು. 42ಕ್ಕೆ 46 ನಾವು ಚೆಸ್ಟ್ ಸೈಜ್ ಬರಬೇಕು ದಪ್ಪ ಇದ್ದವ್ರಿಗೆ. ಒಂದ್ ವೇಳೆ 35, 36, 38 ಒಳಗಡೆ ಬಂದ್ರೆ 3 ಇಂಚು ಪ್ಲಸ್ ಮಾಡ್ಕೋಬೇಕು. ಇವಾಗ ಮತ್ತೆ ವೆಸ್ಟ್ ಮೆಜರ್ಮೆಂಟ್ ಇಲ್ಲಿಂದ ಇಲ್ಲಿ ಚೆಸ್ಟ್ ವರೆಗೆ ಇಲ್ಲಿವರೆಗೆ ಅಂದ್ರೆ ಇಲ್ಲಿವರೆಗೆ ಅನ್ಮಾತು, ಇಲ್ಲಿಂದ ಇಲ್ಲಿವರೆಗೆ ಓಕೆ. ಅಲ್ಲಿ ಮೆಜರ್ಮೆಂಟ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿಂದ ಸೀದಾ ಹಿಂಗ್ ಇಟ್ಕೊಂಡು ನೋಡ್ಕೊಳ್ಳಿ ಎಷ್ಟು ಬಂತು. ಇಲ್ಲಿಗೆ ಟೇಪ್ ನೋಡ್ಕೊಂಡ್ರೆ 15 ಇಂಚು, ಇಲ್ಲಿಂದ ಇಲ್ಲಿಗೆ 15 ಇಂಚಿಗೆ ನಿಮ್ಗೆ ಒಂದು ಕಟ್ಟು ಅಂದ್ರೆ ಬೆಸ್ಟ್ ಮಾರ್ಕಿಂಗ್ ಅನ್ಮಾತು. ಯಾರಿಗ ನೋಡ ಒಂದ್ ವೇಳೆ ಈಗ ನನ್ಗೂ ನೋಡ್ಕೊಂಡ್ರೆ 14 ಬರುತ್ತೆ, ನನ್ ಸೈಜ್ ಚಿಕ್ಕದಲ್ವಾ 14 ಬರುತ್ತೆ, ಇವ್ರ ಸೈಜ್ ದೊಡ್ಡದಲ್ವಾ ಇವ್ರಿಗೆ 15 ಬರುತ್ತೆ. ಈ ತರ ನಾವ್ ಅದನ್ನ ಕೌಂಟ್ ಮಾಡ್ಕೋಬೇಕಾಗುತ್ತೆ ಸರಿನಾ. ಇವ್ರಿಗೆ 15ಗೆ ಒಂದು 15 ಬರ್ಕೊಂಡು ಡ್ಯಾಶ್ ಇಟ್ಕೊಂಡು ವೆಸ್ಟ್ ಅಂತ ಬರ್ದು ಬಿಡ್ರಿ ಮೆಜರ್ಮೆಂಟ್ ನಿಮ್ಗೆ ಗೊತ್ತಾಗುತ್ತೆ. 15 ಆದ್ಮೇಲೆ ವೆಸ್ಟ್ ಕರೆಕ್ಟ್ ಆಗಿ ಟೈಟ್ ಹಿಡ್ಕೋಬಾರ್ದು, ಹಂಗಂತ ಲೂಸ್ ಬಿಡಬಾರ್ದು. ಕರೆಕ್ಟ್ ಮೆಜರ್ಮೆಂಟ್ ತಗೊಂಡು ಇವ್ರಿಗೆ 37 ಬಂದಿದೆ. ಇವಾಗ ನಾನೇನ್ ಮಾಡ್ತೇನೆ ವೆಸ್ಟ್ ಅಲ್ಲಿ 3 ಇಂಚು ಪ್ಲಸ್ ಮಾಡ್ತಾ ಇದ್ದೀನಿ. 37ಗೆ 3 ಇಂಚು ಪ್ಲಸ್ ಮಾಡಿದ್ರೆ 40 ಇಂಚಸ್ ಬಂತು. 46 ಚೆಸ್ಟ್ ಬಂತು, 40 ಇಂಚು ವೆಸ್ಟ್ ಬಂತು. ಇಲ್ಲಿ ಮೈನಸ್ 15 ಅಂತ ಬರ್ಕೊಂಡು 15ಕ್ಕೆ ವೆಸ್ಟ್ ಅಂತ ಬರ್ಕೊಂಡು ಆಮೇಲೆ 40 ಇಂಚು ವೆಸ್ಟ್ ಓಕೆ. 40 ಇಂಚು ವೆಸ್ಟ್ ಆಯ್ತು. ಇವಾಗ ಇಲ್ಲಿಂದ ಸ್ಲಿಟ್ ಬರುತ್ತಲ್ಲ ಇಲ್ಲಿಗೆ, ಆ ಸ್ಲಿಟ್ ಮೆಜರ್ಮೆಂಟ್ ಎಷ್ಟು ಬರ್ಬೇಕನ್ನೋದು ಅದು ಕೂಡ ನೋಡೋಣ. ನಿಂತ್ಕೊಳ್ಳಿ ಪರವಾಗಿಲ್ಲ. ಇವಾಗ ಇದು ಲೆಂತ್ ಇದೆಯಲ್ಲ, ಈ ಲೆಂತ್ಗೆ ಇವ್ರಿಗೆ ಎಷ್ಟು ನಮ್ಗೆ ಎಷ್ಟು ಬೇಕು ಮೆಜರ್ಮೆಂಟ್ ಅಷ್ಟು ಸ್ಲಿಟ್ ಓಕೆ. ಸ್ಲಿಟ್ ಮೇಲೆ ಇವ್ರಿಗೆ ಎಲ್ಲಿಗೆ ಬೇಕು ಇಲ್ಲಿಗೆ ಸಾಕ್ರಿ. 22 ಸ್ಲಿಟ್ ಮೆಜರ್ಮೆಂಟ್ ಮೇಲಿಂದ ಅಂದ್ರೆ ಇಲ್ಲಿಂದ ಹೋಗ್ಬಾರ್ದು, ಈ ಕರೆಕ್ಟ್ ಈ ಪೊಸಿಷನ್ ನೋಡ್ಕೊಂಡು 22ಗೆ ಚಾಕ್ಸ್ ಓಕೆ. 22 ಬರ್ಕೋಬೇಕು. 22 ಬರ್ಕೊಂಡು ಚಾಕ್ಸ್ಗೆ ನೀವು ಸಿ ಅಂತ ಬರ್ತೀರಾ, ನಿಕ್ ನೇಮ್ ಅಲ್ಲ ನೀವ್ ಏನ್ ಬರ್ಕೋತೀರ ಬರ್ಕೊಂಡು ಚಾಕ್ಸ್. 22ಗೆ ಇಲ್ಲಿ ಹಿಪ್ಪು ಇಲ್ಲಿ ಈ ತರ ಕರೆಕ್ಟ್ ಆಗಿ 22 ಎಲ್ಲಿಂದ 22 ಬಂದಿದೋ ಅಲ್ಲಿ ಕರೆಕ್ಟ್ ಆಗಿ ಹಿಡ್ಕೊಂಡು ಇದ್ರಲ್ಲಿ ನೀವು ಇಲ್ಲಿ ಸ್ವಲ್ಪ ಲೂಸ್ ಅಂದ್ರೆ ಒಂದು ಬೆರಳು ಹೋಗಸ್ತಿರ್ಬೇಕು ಲೂಸ್. ಇಲ್ಲಿ ಇದ್ರ ಮೇಲೆ ಇನ್ನ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 52 1 ಇಂಚು ಇಲ್ಲಿ 4 ಇಂಚು ಚೆಸ್ಟ್ಗೆ ವೆಸ್ಟ್ಗೆ 3 ಇಂಚು ಇಲ್ಲಿ 1 ಇಂಚು ಓಕೆ. ಅಂದ್ರೆ ಸ್ವಲ್ಪ ಲೂಸ್ ಇಟ್ಕೊಂಡು 1 ಅಥವಾ 2 ತಗೊಳ್ಳಿ, ಯಾಕಂದ್ರೆ ಹಿಪ್ಪು ದಪ್ಪ ಇರುತ್ತಲ್ಲ. ಸೊ 1 2 ಈಗ ನಾನು ಇವರಿಗೆ 51 ಬಂದಿದೆ, 52 ಇಡ್ತಾ ಇದ್ದೀನಿ. 52 ಲೂಸೇ ಇದೆ, 51 ಲೂಸೇ ಇದೆ. ಸೊ ಇನ್ನ 1 ಇಂಚ್ ಪ್ಲಸ್ ಮಾಡಿ 50 ಅಂದ್ರೆ ಪ್ರಾಪರ್ ಇವ್ರಿಗೆ 50 ಇರೋದು. ಸೊ 2 ಇಂಚು ನಾನು ಪ್ಲಸ್ ಮಾಡ್ದಂಗ 50 ಹಿಪ್ಪು ಈಗ ಬಂದು 52 ಟೋಟಲ್. ಇವಾಗ ಲೆಂತ್ ನೋಡ್ಕೊಳ್ಳೋಣ. ಲೆಂತ್ ಹಿಂಗ್ ಇಟ್ಕೊಂಡು ಇವ್ರದ್ದು ಹಿಂಗ್ ಇಟ್ಕೊಳ್ಳಿ, ಟೇಪ್ ಇಟ್ಕೊಂಡು ನೀವು ಈ ಕೈಲಿ ಟೇಪ್ ಇಟ್ಕೊಳ್ಳಿ. ಟೇಪ್ ಇಟ್ಕೊಳ್ಳಿ. ಇವಾಗ ಲೆಂತ್ ಎಷ್ಟು ಬೇಕು ಲೆಂತ್ ನೋಡ್ಕೋಬೇಕು. ಈ ತರ ಎಷ್ಟು ಬೇಕು ಇಷ್ಟು ಬೇಕಾ ನೀ ಡೌನ್
ಲೆಂತ್ ಅವ್ರಿಗೆ ಬಿಟ್ಟಿರೋದು. ಲೆಂತ್ ಇವ್ರಿಗೂ 43 ಇದೆ. 43 ಲೆಂತ್ 43. ಓಕೆ, ಇವಾಗ ಇದಾದ್ಮೇಲೆ ಇವಾಗ ಎಲ್ಲಿ ಎಷ್ಟು ಮೆಜರ್ಮೆಂಟ್ ಬಂತು ನಮ್ಗೆ? ಒಂದ್ ಚೆಸ್ಟ್, ವೆಸ್ಟ್, ಹಿಪ್ಪು ಮತ್ತೆ ಲೆಂತ್ 4 ಬಂತು, ಹೌದಿಲ್ಲ? 4. ಇವಾಗ 5ನೇದು ಶೋಲ್ಡರ್. ಈ ತರ ಶೋಲ್ಡರ್ ಇರ್ತಲ್ಲ, ಇಲ್ಲಿ ನಮ್ಗೆ ಹಿಂಗ್ ಒತ್ತಿದ್ರೆ ಬೋನ್ ಬರ್ಬೇಕು, ಅಂದ್ರೆ ಸ್ವಲ್ಪ ಟೈಟ್ ಇದು ನಮ್ಗ ಏನಂತ ಎಲುಬು ಗೊತ್ತಾಗುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಫುಲ್ ಇಲ್ಲಿ ಡೌನ್ ವರ್ಕ್ ತಗೋಬಾರ್ದು ಯಾವತ್ತು ಕೂಡ. ಇಲ್ಲಿ ಸ್ಲೋಪ್ ಆಗಿರುತ್ತಲ್ಲ, ಇಲ್ಲಿ ಡೌನ್ ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು. ಓಕೆ, ಇಲ್ಲಿಂದ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಇವ್ರಿಗೆ ಕರೆಕ್ಟ್ ಅಂದ್ರೆ 16 ಇಂಚು ಬರುತ್ತೆ. ಇಲ್ಲಿ 16 ಇಂಚು ಶೋಲ್ಡರ್. 16ಗೆ ಏನು ಪ್ಲಸ್ ಇಲ್ಲ ಮೈನಸ್ ಇಲ್ಲ, 16 ಬರಬೇಕು. 16 ಶೋಲ್ಡರ್. ಆಮೇಲೆ ಹಾರ್ಮೋಲ್ ರೈಟ್ ಹ್ಯಾಂಡ್ ತಗೋಬೇಕು. ಲೆಫ್ಟ್ ಹ್ಯಾಂಡ್ ತಗೊಂಡ್ರೆ ಸ್ವಲ್ಪ ಹೆಚ್ಚ ಕಡಿಮೆ ಇರುತ್ತೆ. ಲೆಫ್ಟ್ ಸಣ್ಣ ಇರುತ್ತೆ, ಕೆಲವೊಂದ್ ಜನಕ್ಕೆ ರೈಟ್ ದಪ್ಪ ಇರುತ್ತೆ, ಈ ತರ ಇರುತ್ತೆ. ನಾನು ರೈಟ್ ಗೆ ತಗೊಂತೀನಿ ಮ್ಯಾಕ್ಸಿಮಮ್. ನಿಮ್ಗೆ ನೋಡಿ ಅನುಕೂಲ, ನಾದ್ರೆ ರೈಟ್ ಗೆ ತಗೊಂತೀನಿ. ರೈಟ್ ಗೆ ನಮ್ಗೆ ಹಾರ್ಮೋಲ್ಗೆ 20. ಈಗ ಒಂದು ಬೆರಳು ಅದ್ರಲ್ಲಿ ಹೋಗ್ಬೇಕು ನಮ್ಗೆ. ಈ ಒಂದು ಬೆರಳು ಇದ್ರೊಳಗೆ ಹೋಗ್ಬೇಕು 20. ಇದು ರೌಂಡ್, ಹಾರ್ಮ್ ರೌಂಡ್ 20. ಆಮೇಲೆ ಸ್ಲೀವ್ ಲೆಂತ್. ಓಕೆ, ಸ್ಲೀವ್ ಎಷ್ಟು ಬೇಕು? ಶಾರ್ಟ್ ಬೇಕಾ, ಲೆಂತ್ ಬೇಕಾ, ಅದು ಅವ್ರ ಡಿಪೆಂಡ್. ನಿಮ್ಗೆ ಎಷ್ಟು ಬೇಕ್ರಿ? ಇಷ್ಟು ಟಾಪ್ಗೆ ಯಾವ ತರ? ಒಂದು 15 ಇಂಚಸ್ ಕುರ್ತೀಸ್ಗೆ ಮ್ಯಾಕ್ಸಿಮಮ್ 3/4 ಇರುತ್ತೆ. ಸೊ 15 ಇಂಚಸ್ ಸ್ಲೀವ್ ಲೆಂತ್. ಆಮೇಲೆ ವಿಡ್ತು ಸ್ವಲ್ಪ ಲೂಸ್, ಯಾಕಂದ್ರೆ ಮೂವ್ಮೆಂಟ್ ಅನ್ನೋದು ಹಿಂಗ ಮೂವ್ಮೆಂಟ್ ಕಷ್ಟ ಆಗುತ್ತೆ. ಸೊ 12 ಇಂಚು ಇಡ್ತಾ ಇದ್ದೀನಿ ನಾನು. ಇವ್ರಿಗೆ 11 ಇದೆ, 12 ಇಂಚು, 1 ಇಂಚು ಪ್ಲಸ್ ಮಾಡಿದ್ವಿ. ಆಯ್ತಾ? ಸ್ಲೀವ್ ಲೆಂತ್ 15, ವಿಡ್ತು 12. ಓಕೆ, ಆಮೇಲೆ ಫ್ರಂಟ್ ಈ ನೆಕ್ಕು ಅಂತ ಎಷ್ಟು ಬೇಕು ಅವ್ರ ಡಿಪೆಂಡ್ ಇರುತ್ತೆ. ನಾನು ಇವ್ರಿಗೆ ಎಷ್ಟು ಬೇಕು ಅಷ್ಟು ಇಡ್ತೀನಿ. ಇವ್ರಿಗೆ 7 ಈಗ ಆಲ್ರೆಡಿ ಇವ್ರು ಹಾಕೊಂಡು 7 ಇದೆ. 7 ಇಂಚಸ್ ಫ್ರಂಟ್ 7 ಇಂಚಸ್. ಡ್ರೆಸ್ ಅಲ್ಲಿ ಮ್ಯಾಕ್ಸಿಮಮ್ ನೀವು ಸಜೆಷನ್ಸ್ ಕಸ್ಟಮರ್ಸ್ ಏನ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಮೇಲೆ ಬ್ಯಾಕ್ ನೆಕ್ ಮೇಲೆ ತಗೋಬೇಕು. ಯಾಕಂದ್ರೆ ಡ್ರೆಸ್ ಅಲ್ಲಿ ಫಿಟ್ಟಿಂಗ್ ಇರಲ್ಲ, ಲೂಸ್ ಇರುತ್ತೆ. ಲೂಸ್ ಇರ್ಲಿಂತ ಏನಾಗುತ್ತೆ ಅಂದ್ರೆ ನೆಕ್ ಡೌನ್ ಮಾಡ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತವೆ. ಯಾಕಂದ್ರೆ ಟೈಟ್ ನಮ್ ಬ್ಲೌಸ್ ಹಾಕೊಂಡಂಗ ಟೈಟ್ ಮೆಜರ್ಮೆಂಟ್ಸ್ ಬರಲ್ಲ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಾದ್ರೆ ಬ್ಯಾಕ್ ನೆಕ್ ಕಸ್ಟಮರ್ ಯಾವ್ದೇ ಡ್ರೆಸ್ ಬಂತಂದ್ರೆ ಮ್ಯಾಕ್ಸಿಮಮ್ ಈ ತರನೇ ಈ ತರನೇ ಅವ್ರನ್ನ ಹೇಳ್ಬೇಕು, ಅವ್ರು ತಿಳಿಸ್ಬೇಕು ಕಸ್ಟಮರ್. ನಾವು ಇಲ್ಲಿ ತಂದು ತಗೊಂಡಿವ್ ಅಂದ್ರೆ ಇದಾಗಿದೆ ಏನಾಗುತ್ತೆ ಅಂದ್ರೆ ಹೊರಗಡೆ ಬಂದ್ಬಿಡುತ್ತೆ. ಗ್ರಿಪ್ನೆಸ್ ಇರಲ್ಲ. ಡ್ರೆಸ್ ಅಂಬುದು ಸ್ವಲ್ಪ ಲೂಸ್ ಇರುತ್ತೆ, ಗ್ರಿಪ್ನೆಸ್ ಸಿಗಲ್ಲ. ಮ್ಯಾಕ್ಸಿಮಮ್ ಒಂದು 2 3 4 ವರೆಗೂ ಲಾಸ್ಟ್. 5 ಅಂದ್ರೆ ಲಾಸ್ಟ್. ಅಂದ್ರೆ ಇವ್ರ ಮೆಜರ್ಮೆಂಟ್ 5 ಇಂಚ್ ತಗೊಂಡ್ರು ಓಕೆ. ಆಯ್ತಾ? ಇವಾಗ 5 ಇಂಚ್ ತಗೊಂಡಾಗ ನಾವು ಶೋಲ್ಡರ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾವ ತರ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಬಟ್ ಇವಾಗ ನಾನು ಇವ್ರಿಗೆ ಇಡ್ತಾ ಇರೋದು ಫ್ರಂಟ್ ನೆಕ್ 7 ಇಂಚ್ ಇಟ್ಟಿದ್ದೀನಿ. ಬ್ಯಾಕ್ ಒಂದು 5 ಇಡ್ಲಾರಿ ಇಲ್ಲಿಗೆ 5 ಓಕೆ. ಯಾಕಂದ್ರೆ ಹೆಡ್ ಹಾಕೊಳಕ, ಡ್ರೆಸ್ ರಿಮೂವ್ ಮಾಡಕ ಅದಕ್ಕೆ ಕರೆಕ್ಟ್ ಆಗಿರುತ್ತೆ, ಈಸಿ ಆಗಿರುತ್ತೆ. ಬ್ಯಾಕ್ ನೆಕ್ 5. ಓಕೆನಾ? ಈ ಮೆಜರ್ಮೆಂಟ್ಸ್ ಈ ತರ ತಗೋಬೇಕು. ಟಾಪ್ ಮೆಜರ್ಮೆಂಟ್ಸ್ ಈ ತರ ತಗೋಬೇಕು. ಮತ್ತೆ ನಿಮ್ಗೆ ಏನ ಡೌಟ್ಸ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ತೆ. ಇದು ಮೆಜರ್ಮೆಂಟ್ಸು ಇದರಲ್ಲಿ ಕೊಟ್ಟಿದ್ದೀನಿ ನಾನು. ಬಾಡಿ ಮೆಜರ್ಮೆಂಟ್ಸು ಎಲ್ಲ ಬರೆದು ಬಿಟ್ಟಿದ್ದೀನಿ. ನಿಮ್ಗೆ ಯಾರಿಗಾನ ಯೂಸ್ ಆಗುತ್ತೆ ನೋಡ್ರಿ. ಥ್ಯಾಂಕ್ ಯು.